ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ನಾನು ಪ್ರತಿಯೊಂದು ಪಾಠದ ಮೇಲೆ 2 ರಿಂದ 3 ನಿಮಿಷಗಳ ಒಳಗಾಗಿ ಅದರ ಕೀ ಆನ್ಸರ್ ಅಪ್ಲೋಡ್ ಮಾಡಿ ನಿಮಗೆ ಕೊಡಬೇಕು ಅಂತ ಸಮಯವೇ ಇಲ್ಲ ಸರ್. ನಾನು ಕೂಡ 2 ಕಾಲೇಜ್ಗಳಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ. ಸಮಯವೇ ಇಲ್ಲ. ನೀವೇನು ಹೇಳ್ತೀರಲ್ವ, ಈಗ ಓದ್ಕೊಳಕ್ಕೆ ಟೈಮೇ ಇಲ್ಲ ಸರ್ ಅಂತ. ಹಾಗೆ ನಮಗೂ ಕೂಡ ಅಷ್ಟೇ. ಅಂಥದ್ರಲ್ಲಿಯೇ ಪ್ರತಿಯೊಂದು ವೀಡಿಯೋಗೆ ಎಲ್ಲೂ ಕೂಡ ನಾನು ವಾಯ್ಸೇ ಕೊಡಲಿಲ್ಲ ಎಲ್ಲದಕ್ಕೂ, ಯಾಕಂದರೆ ಅಷ್ಟು ಬ್ಯುಸಿಯಾಗಿದ್ದೇವೆ. ಈ ಒಂದಕ್ಕೆ ವಿಡಿಯೋ ವಾಯ್ಸ್ ಕೊಡ್ತಾಯಿದ್ದೀನಿ, ಯಾಕಂದರೆ ಇದು ಕೊನೆಯ ವಿಡಿಯೋ ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ. 4 ಕ್ವಶನ್ ಪೇಪರ್ ಇಂಗ್ಲೀಷಿಂದ ಅಪ್ಲೋಡ್ ಮಾಡಿದ್ದೇನೆ. ಆ್ಯನ್ಯುವಲ್ ಎಕ್ಸಾಮಿಂದ 2 ಪ್ರಿಪೇಟ್ರಿದು. ಅದೇ ಕ್ವಶನ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿರುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ ನಾನು ಕೀ ಆನ್ಸರನ್ನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈ ಆ್ಯನ್ ಓಲ್ಡ್ ಮೆನ್ ಇದಲ್ವ, ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿಯೂ 3 ಅಥವಾ 4 ಮಾರ್ಕ್ಸಿಗೆ ಬರಲೇಬೇಕು, ಬರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಇದರ ಸಮ್ಮರಿಯನ್ನು ತಾವುಗಳು ಬರ್ಕೊಳ್ಳಿ ಚೆನ್ನಾಗಿ, ಆಯಿತಾ. ಭಾಳ ಈಸಿಯಾಗಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಫಾಂಟ್ ಸೈಜ್ ಎಲ್ಲ ದೊಡ್ಡಕ್ಕೆ ಇಟ್ಬಿಟ್ಟು, ಏನಾದರೂ ಸ್ಪೆಲ್ಲಿಂಗ್ ತಪ್ಪಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಕೆಲವೊಮ್ಮೆ ಆಗಿಬಿಡುತ್ತೆ, ಆಯಿತಾ. ಬಿಸಿ ಶೆಡ್ಯೂಲಲ್ಲಿ ಅಥವಾ ಏನೋ ಮಾಡೋ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ತಪ್ಪಿದರೆ. ಇನ್ನೊಂದು ಮುಖ್ಯವಾದ ವಿಷಯ ಯಾವುದು, ದಿ ಸ್ಕೂಲ್ ಬಾಯಿಂದ ಈ ಸಲ ನಿಮಗೆ 3-4 ಮಾರ್ಕ್ಸಿಗೆ ಬರೋದು ಚಾನ್ಸಸ್ಸೇ ಇಲ್ಲ. 2 ಅಂಕಕ್ಕೆ ಕೇಳುವಂಥದ್ದು ಚಾನ್ಸಸ್ಸು 100% ಕೂಡ ಇದೆ. ನಂತರದಲ್ಲಿ ಇನ್ನೊಂದು ಪಾಠ ಯಾವುದು, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ನಿಮಗೆ ನಾನು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. 3ರಲ್ಲಿ 2 ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಅದು ಯಾವುದು ಅಂತ ಹೇಳಿದರೆ, ಒಂದು ಲುಂಗಿ ಸ್ಟೋರಿ, ಇನ್ನೊಂದು ಯಾವುದು ಅಂತ ಹೇಳಿದರೆ ಅವನ ಹಲ್ಲುಗಳ ಸ್ಟೋರಿ, ಟೀತ್ ಸ್ಟೋರಿ, ರೈಟ್ ಸೈಡ್ ಆಫ್ ದ ಟೀತ್ಸ್ ಆರ್ ಮಿಸ್ಸಿಂಗ್ ಅಂತ. ಇನ್ನೊಂದು ಕೃಷ್ಣನ ಸ್ಟೋರಿ. ಈ 3ರಲ್ಲಿ 2 ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ನಂತರದಲ್ಲಿ ಇನ್ನೊಂದು ಪಾಠ ವೈಕಂ ಮೊಹಮ್ಮದ್ ಬಶೀರು, 2 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಒಂದು ದಿ ಪ್ಲೇಸ್ ಆ್ಯಂಡ್ ದ ಪೀಪಲ್ ಅಂತ, ಅದು ಬಂದರೆ 3 ಮಾರ್ಕ್ಸಿಗೆ. ವೈಕಂ ಮೊಹಮ್ಮದ್ ಬಶೀರು ಯಾವ ರೀತಿಯಾಗಿ ಅವಮಾನವನ್ನು ಮಾಡಲಾಯಿತು ಅಂತ, ಅದು ಹ್ಯುಮಿಲಿಯೇಷನ್ನು, ಅದ್ರ ಬಗ್ಗೆ ಕೇಳಿದರೆ ಎಂಬ್ಯಾರಸ್ಮೆಂಟ್ ಅಂತ, ಅದ್ರ ಬಗ್ಗೆ 4 ಮಾರ್ಕ್ಸು ಫಿಕ್ಕು. ಹಾಗಾಗಿ 2ಕ್ಕೂ ಕೂಡ ನಾನು ನಿಮಗೆ ಆನ್ಸರನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಇನ್ನೊಂದು ಮುಖ್ಯವಾದ ವಿಷಯ ಮರೆತೇ ಹೇಳೋದು, ಇನ್ನೊಂದು ಪಾಠ ಯಾವುದು ಸರ್ ನಿಮ್ಮದು, ಭಾಳ ಇಂಪಾರ್ಟೆಂಟು, ಫೆಡ್ರಿಕ್ ಡೋಗ್ಲಸ್ಸು. 2 ಕ್ವಶನ್ ಕೊಟ್ಟಿದ್ದೇನೆ, 2 ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ನಂತರದಲ್ಲಿ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್, ಅದು ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಸೇಮ್ ಆ್ಯಸ್ ಇಟ್ ಈಸು ಆನ್ಸರ್ ಬರೆದರೆ ಸಾಕು, ಔಟ್ ಆಫ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇನ್ನು ನನ್ನ ಕೈಲಿ ಫಾರ್ಮರ್ಸ್ ವೈಫು, ಅದು ಕೂಡ ನಿಮಗೆ ಮಾಡಿ ಕೊಟ್ಟಿದ್ದೇನೆ. ಹಾಗೂ 1 ಮಾರ್ಕ್ಸ್ ಕ್ವಶನ್ಸು 4 ಪೇಪರಲ್ಲಿ ಏನೇನು ಬರುತ್ತೆ ಎಲ್ಲ ಏನೇನು ಅಂತ ಕ್ಲಿಯರಾಗಿ ನಾನು ನಿಮಗೆ ತಿಳಿಸಿಕೊಟ್ಟು ಬಿಟ್ಟಿದ್ದೇನೆ. ಧನ್ಯವಾದಗಳು. ಏನು ಸರ್ ಇಷ್ಟು ಫಾಸ್ಟಾಗಿ ಹೇಳಿ ಎಲ್ಲ ಮುಗಿಸ್ಬಿಟ್ರಲ್ಲ ಅಂತ. ನನ್ನ ಉದ್ದೇಶ ಇಷ್ಟೇ, ಪ್ರತಿಯೊಂದು ಚಾಪ್ಟರಿನ ವಿಡಿಯೋ 2.5-3 ನಿಮಿಷದಲ್ಲಿಯೇ ಮುಗಿಸಿಕೊಟ್ಟಿದ್ದೇನೆ. ಆದರೆ 3 ಪಾಠಗಳು ಯಾವುದು ಅಂತ ಹೇಳಿದರೆ, ವಾಚ್ಮ್ಯಾನ್ ಆಫ್ ದಿ ಲೇಕು ಹಾಗೂ ಫೆಡ್ರಿಕ್ ಡೋಗ್ಲಸ್ಸು. ಇನ್ನೊಂದು ಪಾಠ ಯಾವುದದು ಲೆಂತಿಯಾಗಿತ್ತಲ್ವ, ಅಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಒಂದೇ ವಿಡಿಯೋದಲ್ಲಿ 3 ಪ್ರಶ್ನೆ ಇದೆ. 3ರಲ್ಲಿ 2 ಕ್ವಶನ್ ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಫಾರ್ ಎಕ್ಸಾಂಪಲ್ ಬಾಬರ್ ಅಲಿನಲ್ಲಿ ಅವನ ಶಾಲೆಯ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಸರ್. ರೈಟ್ ಎ ನೋಟ್ ಆನ್ ಬಾಬರ್ ಅಲಿ ಸ್ಕೂಲ್ ಅಂತ ಕೇಳಿದರು, ಅದೇ ಆನ್ಸರು. ವೈ ಡಿಡ್ ಬಾಬರ್ ಅಲಿ ಸ್ಟಾರ್ಟೆಡ್ ಇಸ್ ಓನ್ ಸ್ಕೂಲ್ ಅಂದರು, ಅದೇ ಆನ್ಸರು. ಹೌದಾ, ನೀವು ಸ್ವಲ್ಪ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದನ್ನು ಕಲಿಬೇಕು. ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟೋರಿ ಬರೆದು ಮತ್ತೆ ಅದನ್ನೇ ಬರೀಬೇಕಾಗಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಪ್ರತಿಯೊಂದು ವಿಡಿಯೋದ ಕೆಳಗಡೆ, ಆಯಿತಾ, ಇವತ್ತು ಡಿಸೈಡ್ ಮಾಡಿಬಿಟ್ಟೆ ಪಾಪ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ. ಹಾಗಾಗಿ ಎಲ್ಲ ವಿಡಿಯೋದ ಕೆಳಗಡೆ ನಿಮಗೆ PDF ಕಾಪಿಯನ್ನು ಅವೈಲೇಬಲ್ ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಆ್ಯನ್ಯುವಲ್ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ನಮಗೆಲ್ಲರೂ ಕೂಡ ತಾವುಗಳು ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೇವಲ ಇಂಗ್ಲೀಷಲ್ಲ ಸರ್, ಆಲ್ ಕ್ವಶನ್ ಪೇಪರ್ಸ್ ಆಯಿತಾ ಕಳಿಸಿ ಕೊಡಿ ಅಂತ ಒಂದು ರಿಕ್ವೆಸ್ಟು. ನಮ್ಮ ಮೇಲ್ ID ALLININONE1PDF99@gmail.com. ಐ ರಿಪೀಟ್, ALLININONE1PDF99@gmail.com. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಹೊರೆಯಲಿ.